ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವತ್ತು ಮೋಮೋಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಫೈನ್ಲಿ ಚಾಪ್ ಮಾಡ್ಕೋಬೇಕು. ಏನೇನು ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್, ಸಾಂಬಾರು ಸೊಪ್ಪು ಆ್ಯಂಡ್ ಕ್ಯಾಬೇಜ್. ನಿಮ್ಗೆ ಇಷ್ಟವಾಗಿರುವಂಥ ತರಕಾರಿನ ಫೈನ್ ಚಾಪಾಗಿ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾಯೋವರೆಗೆ ವೆಯ್ಟ್ ಮಾಡಿ ಅದಕ್ಕೆ ಚೆನ್ನಾಗಿ ಚಾಪ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಗ್ರೇಟ್ ಮಾಡಿರುವಂಥ ಶುಂಠಿನ ಹಾಕ್ಕೊಬೇಕು. ಈಗ ಹಾಕೋಬೇಕಾದ್ರೆ ಅದರದ್ದು ಫ್ಲೇವರ್ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಆಮೇಲೆ ಸೀಸಕ್ಕೆ ಬಿಡಬಾರ್ದು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಅದ್ರ ನೆಕ್ಸ್ಟ್ ನಾವು ಚಾಪ್ ಮಾಡ್ಕೊಂಡಿರೋಂಥ ಅಷ್ಟು ವೆಜಿಟೇಬಲ್ಸ್ನೂ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫೈನಾಗಿ ಫ್ರೈ ಮಾಡಬೇಕು. ಇದ್ರ ನಡುವೆ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ನಿಮಗೆ ಇನ್ನೂ ಕೂಡ ಸ್ಪೈಸಿನೆಸ್ ಬೇಕು ಅಂತ ಆದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ಹದಕ್ಕೆ ಕರೆಕ್ಟಾಗಿ ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಲ್ವ, ಇದೇ ಹದಕ್ಕೆ ಕ್ಲೀನಾಗಿ ಕಲಿಸ್ಕೊಬೇಕಾಗುತ್ತೆ. ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಇಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಇನ್ಸ್ಟೆಂಟಾಗಿ ಮಾಡೋಕ್ಕೋದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನೆಕ್ಸ್ಟು ಈ ಥರ ಗ್ರೌಂಡ್ಗೆ ಅಂದರೆ ಮನೆಗಳಿದ್ರೆ ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಮನೆಗಳಲ್ಲೂ ಕೂಡ ಒತ್ಕೊಬೋದು. ಅದು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ರೀಸನಿಗೆ ಬೇಗ ಆಗೋಗುತ್ತೆ ಒಂದು ಟೈಮ್ಗೆ ಅನ್ನೋ ರೀಸನಿಗೆ ದಪ್ಪ ದಪ್ಪ ಉಂಡೆ ತೊಗೊಂಡು ತುಂಬ ಅಂದರೆ ತುಂಬ ಎಷ್ಟು ತೆಳು ಮಾಡೋಕ್ಕೆ ಸಾಧ್ಯ ಅಷ್ಟು ತೆಳ ಒತ್ಕೊಂಡು ಯಾವುದಾದ್ರೂ ಈ ಥರ ಮುಚ್ಚಳ ಬಾಕ್ಸಸ್ ಇದ್ದರೆ ಅದರಲ್ಲಿ ಅದನ್ನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲನೂ ಎತ್ತಿಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೇ ಯೂನಿಕ್ ಶೇಪಲ್ಲಿ ಎತ್ತಿಟ್ಕೊಬೇಕಾಗುತ್ತೆ. ಇದನ್ನು ನಾವು ಮೋಮೋಸ್ ಯಾವ ಥರ ಮಾಡ್ತೀವಿ, ಮೋಲ್ಡ್ಗಳಿದ್ರೂ ಮೋಲ್ಡಲ್ಲೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಕೈಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಅದನ್ನು ರೌಂಡ್ ಮಾಡಿ ಮೋದಕ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ಟೀಮರ್ ಇದ್ದರೆ ಈ ಥರ ಕೆಳಗೆ ನೀರಿಟ್ಟು ಮೇಲೆ ಹವೆ ಗ್ಯಾಸ್ ಆನ್ ಮಾಡಿ ಅಲ್ಲಿಗೆ ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಇಲ್ಲಾಂದರೆ ಅದ್ರದ್ದು ಮೈದಾ ಆಗಿರೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ. ಒಂದೊಂದಾಗಿ ಇಟ್ಟು ಅದ್ರ ಮೇಲೂ ಕೂಡ ಆಯಿಲ್ನ ಹಾಕಬೇಕಾಗುತ್ತೆ. ಆಯಿಲ್ ಅಂದರೆ ಜಸ್ಟ್ ಅದನ್ನ ಬ್ರಷ್ ಮಾಡಬೇಕು, ಫುಲ್ ಜಾಸ್ತಿ ಆಯಿಲ್ ಹಾಕೋಕ್ಕೆ ಹೋಗ್ಬಾರ್ದು. ಈ ಬ್ರಷ್ ಮಾಡೋದ್ರಿಂದ ಏನಾಗುತ್ತೆ, ಆವಿ ಆದಾಗ ಅದು ಒಂದಕ್ಕೊಂದು ಅಂಟೋದಿಲ್ಲ. ಹಂಗಂದ್ಬಿಟ್ಟು ತುಂಬ ಜಾಸ್ತಿ ಹಾಕ್ಬಿಟ್ರು ಕೂಡ ಅದೇ ಸ್ಮೆಲ್ ಬಂದ್ಬಿಡುತ್ತೆ. ಲೈಟಾಗಿ ಹಾಕ್ಕೊಂಡು ಸ್ಟೀಮ್ ಮಾಡಬೇಕು. ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ನಮ್ಮದು ಮೋಮೋಸ್ ರೆಡಿ ಆಗ್ತಾ ಇದೆ ಅಂತ. ಸೊ ಈ ಮೋಮೋಸ್ ಜೊತೆಗೆ ಮೇಯ್ನ್ ಆಗಬೇಕಾಗಿರೋದು ಚಟ್ನಿ. ನಾನು ತುಂಬಾ ರೆಕಮೆಂಡ್ ಮಾಡೋದು ಈ ಥರ ಪೀನಟ್ ಚಟ್ನಿನ. ರೆಗ್ಯುಲರಾಗಿ ಟೊಮೊಟೊ ಚಟ್ನಿ, ಲೈಟ್ ಟೊಮೊಟೊ ಚಟ್ನಿ ಆದರೂ ಆಗುತ್ತೆ. ಬಟ್ ಈ ಥರ ಪೀನಟ್ ಚಟ್ನಿನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಸೇಮ್ ಇಂಗ್ರೀಡಿಯೆಂಟ್ ಟೊಮ್ಯಾಟೊ, ಪೀನಟ್, ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ರೆಡಿ ಟು ಸರ್ವ್. ಫೈನಲಿ ನಾವು ಇಷ್ಟಪಟ್ಟಿರೋಂಥ ಮೋಮೋಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.